ಇವತ್ತು ಇಡೀ 2 ತಿಂಗಳಲ್ಲಿ ಮುಂಗಾರು ಪೂರ್ವ ಮುಂಗಾರಿಗೆ ಸಮಸ್ಯೆ ಇಲ್ಲದೆ ನಾವು ಇವತ್ತು ಜನರಿಗೆ ನಾವು ಸರ್ಕಾರದಿಂದ ಕೊಡಬೇಕಾದಂತ ಎಲ್ಲ ಸೌಲಭ್ಯವನ್ನ ಕೊಡ್ತಾ ಇದ್ದೀವಿ. ಇನ್ನು ಉಳಿದಿರ್ತಕ್ಕಂತ ಬಹುಶಃ ಸೆಪ್ಟೆಂಬರ್ ಅಕ್ಟೋಬರ್ ವರೆಗೂ ಸಹ ಅದೇ ರೀತಿ ನೋಡ್ಕೊಳ್ಳಿಕ್ಕೆ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ನಮ್ಮ ಇಲಾಖೆ ರೈತರ ಬದ್ಧವಾಗಿದೆ, ರೈತರ ಪರವಾಗಿದೆ. ಕಳೆದ ಬಾರಿ ಬರಗಾಲದ NDRF ಕೇಳಕ್ ಹೋದಾಗ ನಾನು ಕೃಷ್ಣ ಬೈರೇಗೌಡ ಪ್ರಿಯಾಂಕರ್ಗೆ 3 ಬಾರಿ ಹೋದ್ರು ಇಂಟರ್ವ್ಯೂ ಕೊಡ್ಲಿಲ್ಲ. ಸೊ ಅಮಿತ್ ಶಾ ಅವರು, ಫೈನಾನ್ಸ್ ಮಿನಿಸ್ಟರ್ ಮೋದಿ ಅವರು ಕೊನೆಗೆ ಮುಖ್ಯಮಂತ್ರಿಯವರೇ ಹೋಗಿ ಅವ್ರ ಮುಂದೆ ಇರೋ ವಿಚಾರವನ್ನ ಪ್ರಸ್ತಾಪ ಬಂದ್ರು ಸಹ ಅವರು HLC ಇಂದ ಹೈ ಲೆವೆಲ್ ಕಮಿಟಿ ಮೀಟಿಂಗ್ ನ ಅಮಿತ್ ಶಾ ಅವರು ಮಾಡ್ಲಿಕ್ಕಾಗ್ಲಿಲ್ಲ. ಕೊನೆಗೆ ನಮ್ಮ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಲತ್ತಿ ಎಲೆಕ್ಷನ್ ಟೈಮ್ ನಲ್ಲಿ ಮೀಟಿಂಗ್ ಮಾಡದಲೇ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ 3,454 ಕೋಟಿಯನ್ನ ಕೊಟ್ಟಂತ ನಿರ್ದೇಶನ ನಿಮ್ಗೆಲ್ರಿಗೂ ಗೊತ್ತಿದೆ.